ಹೋಗಿ ಹೂಳಕ್ ಹೋದ್ರು ಸಹ ಏನಂತ ಇದೆ ಭೂಮಿ, ಶತಂ ಭೀಷ್ಮ ಶತಂ ಭೀಷ್ಮ ಶತಂ ಭೀಷ್ಮ ಅಂತ ಹೇಳ್ತಾ ಇದೆಯಲ್ಲ. ಭಗವಂತ ಭೀಷ್ಮಾಚಾರ್ಯ ನಮ್ಮನ್ನ ರಕ್ಷಣೆ ಮಾಡ್ರಿ, ನಮ್ಮ ಪ್ರಾರ್ಥನೆಯನ್ನು ನೀವು ಮನ್ನಿಸ್ರಿ ಅಂತ ಹೇಳ್ಬಿಟ್ಟು ನಮ್ಗೆಲ್ಲಾ ಭೂಮಿಯಲ್ಲೂ ಸಹ ನಿಮ್ ತುಂಬಾ ಉಳಿದರಂತೆ, ನಮ್ಗೆ ಉಳಕ್ ಆಗ್ತಾ ಇಲ್ಲ ಅಂದ್ರೆ ನೀವು ನಮ್ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡ್ರಂತೆ. ಆಯ್ತು ಅಂತ ಹೇಳ್ಬಿಟ್ಟು ಭೀಷ್ಮಾಚಾರ್ಯ ಆಯ್ತು ಉಳ್ರಿ ಅಂತ ಹೇಳಿದಂತೆ. ಹಾಗೆ ನಮ್ಮ ದೇಹವು ಸಹ ಸಹಸ್ರಾರು ಜನ್ಮದಲ್ಲಿ, ಎಷ್ಟೋ ಜನ್ಮದಲ್ಲಿ ನಾವು ಹುಟ್ಟಿ ಬಂದು 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 ನಾವು ಮನುಷ್ಯನಾಗ್ ಹುಟ್ಟಿದ್ರೆ ಸಾಕು, ಈ ಜನ್ಮದಲ್ಲಿ ಮೋಕ್ಷ ಪಡಿತೀವಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡಿಕೊಂಡು ಇಂಥ ಉತ್ತಮವಾದ ಜನ್ಮಕ್ಕೆ ಬಂದಿದೀವಿ. ಬಂದ ಮೇಲೆ ಏನಾಗಿದೆಯಪ್ಪ ಈ ಜನ್ಮದಲ್ಲಿ ಅಂದ್ರೆ, ಈ ಒಂದು ಮಾನವ ಜನ್ಮ ಹುಟ್ಟು ಸಾವಿನಿಂದ ಇರುತ್ತೆ. ಈ ಭಗವದ್ಗೀತೆ ಹೇಳುತ್ತೆ ಹುಟ್ಟು ಸಾವಿನಿಂದ ಪಾರಾಗುವುದು ಹೇಗೆ, ಹೇಗಪ್ಪ ಪಾರಾಗ್ಬೇಕು? ನಮ್ಮ ಜನ್ಮ ಬಂದ್ಬಿಟ್ಟಿದೆ, ಬಾಲ್ಯಾವಸ್ಥೆ ಹೋಯ್ತು, ಯೌವನಾವಸ್ಥೆ ಹೋಯ್ತು, ಈಗ ವೃದ್ಧಾವಸ್ಥೆ ಬರ್ತಾ ಇದೆ. ಈಗ ಪವಿತ್ರವಾದ ಒಂದು ಮಾನವ ಜನ್ಮ ಹೋಗ್ಬಿಟ್ರೆ ಮತ್ತೆ ಮನುಷ್ಯರಾಗಿ ಹುಡ್ತೀವಿ ಅನ್ನೋದಕ್ಕೆ ಯಾತಕ್ಕೆ ಏನು ಕಾರಣ, ಏನು ಅದಕ್ಕೆ ಒಂದು ಯಾವ್ದು ಸ್ಥಿಮಿತವಾದ ಒಂದು ಇದೇ ಇಲ್ಲ. ಅದಕ್ಕೋಸ್ಕರ ಭಗವದ್ಗೀತೆ ಇವೆಲ್ಲವನ್ನೂ ಸಹ ಜೀವನ ಧರ್ಮವನ್ನು ಹೇಳುತ್ತೆ ಭಗವದ್ಗೀತೆ. ಅಂತಹ ಪವಿತ್ರವಾದ ಭಗವದ್ಗೀತೆ ಅಂತ ಅಧಿಕ ಮಾಸ, ಇವಾಗ ಅಧಿಕ ಮಾಸದಲ್ಲಿ ಆ ಪುರುಷೋತ್ತಮನಾದ ನಾರಾಯಣನ್ನ ಒಂದು ಪ್ರಾರ್ಥನೆ ಮಾಡುವುದು ಜನ್ಮ ಜನ್ಮದ ಪುಣ್ಯ. ತಾವೆಲ್ಲರೂ ಸಹ ಅನುಗ್ರಹ ಪೂರ್ವಕವಾಗಿ ಇಂತಹ ಒಂದು ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ನಮ್ಮ ಜ್ಞಾನವಾಹಿನಿ ಎಂತ ಒಂದು ನಾಮಧೇಯ ಇದೆ ಅಂದ್ರೆ, ಇದಕ್ಕೆಲ್ಲ ಕಾರಣೀಭೂತರು ಯಾರಪ್ಪ ಅಂದ್ರೆ ನಮ್ಮ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿ ಅವರು. ಸ್ವಯಂ ಪ್ರಕಾಶ ಅವ್ರ ಹೆಸರೇ ಹೇಗಿದೆ ನೋಡಿ, ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸ್ವಾಮೀಜಿ ಅಂತ ಮಹಾತ್ಮರು ಇಂಥ ಕಾರ್ಯಕ್ರಮವನ್ನು ದೇಶ ವಿದೇಶಗಳಲ್ಲೂ ಎಷ್ಟು ಜನ ಕೇಳಿದ್ದಾರೆ. ಅವರ ಪ್ರವಚನ ನಾವು ತುಂಬಾ ಸರಿ ಕೇಳಿದೀವಿ. ತುಂಬಾ ಮಹಾತ್ಮರು, ಯೋಗಿಗಳು, ಸದ್ಗುರುಗಳು ಅಂತ ಮಹಾತ್ಮರು ಸಿಗದೆ ದುರ್ಲಭ. ನಮ್ಮೆಲ್ಲರ ಪುಣ್ಯದಿಂದ ಆ ಮಹಾತ್ಮರು ನಮಗೆ ಸಿಕ್ಕಿದ್ದಾರೆ. ಅಂತಹ ಒಂದು ಪವಿತ್ರವಾದ ಈ ಜನ್ಮದಲ್ಲಿ ನಾವು ಲೌಕಿಕ ಸುಖವನ್ನು ಬಯಸದೆ ಪಾರಮಾರ್ಥಿಕವನ್ನು ಬಯಸ್ಬೇಕು. ಯಾಕಪ್ಪ ಅಂದ್ರೆ ಲೌಕಿಕ ಇಲ್ಲಿ ಈ ಜನ್ಮದಲ್ಲಿ ದೇಹದಾರಿಯಾಗಿದ್ದಾಗ ಮಾತ್ರ ಲೌಕಿಕ ಪುಣ್ಯ ನಮ್ಗೆ ತಲುಪುತ್ತೆ. ನಾವು ಪಾರಮಾರ್ಥಿಕ ಅಂದ್ರೆ ನಮ್ಗೆ ಇದು ಯಾವುದು ನಮ್ಗೆ ಈ ಜನ್ಮದಲ್ಲಿ ಮಾತ್ರ ಸಾಧ್ಯ. ಮುಂದೆ ನಮ್ಮ ಒಂದು ದೇಹ ಬಿಟ್ಟ ನಂತರ ನಮ್ಮ ದೇಹ ಎಲ್ಲಿ ಹೋಗುತ್ತೆ ಅನ್ನೋದನ್ನ ಉಪನಿಷತ್ ಮೂಲಕವಾಗಿ, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಇದೆ. ಯಾವ ಮಂತ್ರಪ್ಪ ಅಂದ್ರೆ ಅಗ್ನಿದೇವನ ಮಂತ್ರ. ಅಗ್ನಿಯನ್ನು ಪ್ರಾರ್ಥನೆ ಮಾಡ್ಕೊಂಡು, ಅಗ್ನಿದೇವ ನನಗೊಳ್ಳೆ ಸುಪಥ ದಾರಿಯನ್ನು ತೋರ್ಸು, ನಾನು ಹುಟ್ಟಿರುವುದು ಯಾತಕಪ್ಪ ಅಂದ್ರೆ ನನ್ನ ಮುಂದಿನ ಪ್ರಯಾಣ ಇದೆಯಲ್ಲ ಪ್ರಾಣ ಪ್ರಯಾಣ ಕಾಲದಲ್ಲಿ ಸುಗಮವಾಗಿ ತಲುಪಿಸುವಂತೆ ಮಾಡು ಅಂತ ಹೇಳ್ಬಿಟ್ಟು ಆ ಒಂದು ಅಗ್ನಿದೇವನನ್ನು ಪ್ರಾರ್ಥನೆ ಮಾಡಿ ಮಾಡುವ ಮಂತ್ರವು ಉಪನಿಷತ್ತಿನಲ್ಲಿದೆ. ಈ ಭಗವದ್ಗೀತೆಯು ಸಹ ಕಲ್ಪವೃಕ್ಷ ಕಾಮಧೇನು ಅಂತ ಇದ್ರ ಹೆಸರು. ಕಲ್ಪವೃಕ್ಷ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಈ ಜಗತ್ತೊಂದು ಕಲ್ಪವೃಕ್ಷ ಇದ್ದಂಗೆ ನಾವು ಇದ್ರ ಕೆಳಗೆ ಕುತ್ಕೊಂಡ್ಬಿಟ್ಟಿದೀವಿ. ಕುತ್ಕೊಂಡು ನಾವ್ ಏನನ್ ಕೇಳ್ತೀವಿ ಅದನ್ನೆಲ್ಲ ಕೊಡ್ತಾ ಇರುತ್ತೆ. ನಾವ್ ಕೇಳದೇನು, ಇವತ್ತೋ ನಾಳೆಯೋ ಬಿಟ್ಟೋಗುವಂತಹ ಕೆಲಸಕ್ಕೆ ಬಾರದಂತಹ ವಸ್ತುಗಳನ್ನ ಕೇಳ್ತಾ ಇದೀವಿ. ಅದು ಯಾವತ್ತದು ಅಶಾಶ್ವತ. ಅದು ಶಾಶ್ವತವಾದ ವಸ್ತು ಯಾವ್ದಪ್ಪ ಅಂದ್ರೆ ಮೋಕ್ಷವೇ ಶಾಶ್ವತವಾದ ವಸ್ತು. ಆ ಮೋಕ್ಷವನ್ನು ಹೇಗ್ ಪಡ್ಕೋಬೇಕಂದ್ರೆ ಈ ಭಗವದ್ಗೀತೆ ಮೂಲಕವಾಗಿ ಇದು ಮಂತ್ರಶಾಸ್ತ್ರ ಮತ್ತು ತತ್ವಶಾಸ್ತ್ರ. ಮತ್ತು ಇದೇನ್ ಮಾಡುತ್ತಪ್ಪ ಅಂದ್ರೆ ಇದು ಮೋಕ್ಷವನ್ನೇ ಕೊಡುತ್ತೆ. ಇದು ಮಂತ್ರಶಾಸ್ತ್ರ ಹೇಗಪ್ಪ ಅಂದ್ರೆ ಮನನಾತ್ ತ್ರಾಯತೆ ಇತಿ ಮಂತ್ರ. ಅಂದ್ರೆ ಯಾರು ಭಗವದ್ಗೀತೆಯನ್ನು ಸದಾ ಸ್ಮರಣೆ ಮಾಡ್ತಾರೋ ಅವ್ರನ್ನ ರಕ್ಷಣೆ ಮಾಡುವ ಮಂತ್ರವೇ ಭಗವದ್ಗೀತೆ ಮಂತ್ರ. ಇಂಥ ಭಗವದ್ಗೀತೆ ಮಂತ್ರದಲ್ಲಿ ನಾವು ಆ ಭಗವದ್ಗೀತೆ ಆಶ್ರಯಿಸುವುದು ಜನ್ಮ ಜನ್ಮಾಂತರದ ಪುಣ್ಯ. ಅಂತ ಜನ್ಮ ಜನ್ಮಾಂತರ ಪುಣ್ಯದಿಂದ ನಮ್ಗೆಲ್ಲ ಈ ಭಗವದ್ಗೀತೆ ಲಭ್ಯವಾಗಿದೆ. ನಾವ್ ಎಷ್ಟು ಪುಣ್ಯ ಮಾಡಿದೀವಿ ಅಂದ್ರೆ ಆ ಶ್ರೀಕೃಷ್ಣ ಭಗವಂತನು ನಮ್ಗೆಲ್ಲರೂ ಸಹ 700 ಶ್ಲೋಕದಲ್ಲಿ 700 ಸಂದೇಶಗಳನ್ನು ಕೊಡ್ತಾ ಇದ್ದಾನೆ. ಆ ಸಂದೇಶದ ಮುಖಾಂತರವಾಗಿ ನಾವು ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿ ಈ ಜನ್ಮವನ್ನು ಸಾರ್ಥಕ ಪಡಿಸ್ಕೋಬೇಕು. ಅಂತಹ ಒಂದು ಗೀತೆಯಲ್ಲಿ ಈ ಗೀತೆಯು 18 ಅಧ್ಯಾಯಗಳ ಭವನ ಅಂತ. ಭವನ ಅಂದ್ರೆ ಏನಪ್ಪಾ ಅಂದ್ರೆ, ಭವನ ಅಂದ್ರೆ ಒಂದು ದೊಡ್ಡದು ಒಂದು ಯಾವುದು ಅಂದ್ರೆ ಎಲ್ಲವೂ ಸಹ ಮಹಾತ್ಮರು, ಯೋಗಿಗಳು, ತ್ಯಾಗಿಗಳು, ಸತ್ಪುರುಷರು ಇರುವ ಒಂದು ಭವನ. ಆ ತೆಗೆದ್ರೆ ವನ ಆಗತ್ತೆ. ವನ ಅಂದ್ರೆ ಕಾಡಿನಲ್ಲಿ ವಾಸ ಮಾಡುವ ಪ್ರಾಣಿ ಪಕ್ಷಿಗಳು ಅಂತ ಇರ್ತವೆ. ಇದು ಭವನ, ಭಗವದ್ಗೀತೆ ಭವನ. ಈ ಭವನದಲ್ಲಿ ಏನಾಗಿದೆಯಪ್ಪ ಅಂದ್ರೆ 18 ಕೋಣೆಗಳಿದೆ. 18 ಕೋಣೆಗಳು ಒಂದೊಂದು ವಿಭಿನ್ನವಾಗಿದೆ. ಆ ವಿಭಿನ್ನವಾದ ಕೋಣೆಯಲ್ಲಿ ಮನುಷ್ಯನಾದವನು ಅಧ್ಯಯನ ಮಾಡಿಕೊಂಡು ತನ್ನ ಜೀವನವನ್ನು ಸಾರ್ಥಕ ಪಡಿಸ್ಕೋಬೇಕು. ಅಂತಹ ಕೋಣೆಗಳು ಎಷ್ಟು ಚೆನ್ನಾಗಿದಾವೆ. ಒಂದು ಕೋಣೆ ಅಂದ್ರೆ ಆ ಕೋಣೆಯು
18 ಅಧ್ಯಾಯಗಳುಳ್ಳ ಈ ಭಗವದ್ಗೀತೆ, 700 ಶ್ಲೋಕಗಳ ಭಗವದ್ಗೀತೆ. 18ಕ್ಕೆ ಯಾಕಪ್ಪ ಆ ವೇದವ್ಯಾಸರು ಛಂದೋಬದ್ಧವಾಗಿ ಈ ಭಗವದ್ಗೀತೆಯನ್ನು ರಚನೆ ಮಾಡಿ ಆ ಒಂದು ವಕ್ತೃವಾದ ಶ್ರೀಕೃಷ್ಣ ಭಗವಂತನು ಮತ್ತು ಶ್ರೋತೃವಾದ ಅರ್ಜುನ ದೇವನು ಈ ಭಗವದ್ಗೀತೆಯನ್ನು ಕೊಡುಗೆಯನ್ನಾಗಿ ನಮ್ಮೆಲ್ಲರಿಗೂ ನಿಮಿತ್ತ ಮಾತ್ರನಾಗಿ ಅರ್ಜುನನೆಲ್ಲ ಪ್ರಸಾದಿಸಿದಂತ ದಿವ್ಯವಾದ ಅಮೃತ ಯಾವ್ದಪ್ಪ ಅಂದ್ರೆ ಈ ಭಗವದ್ಗೀತೆ. ಇಂತಹ ಭಗವದ್ಗೀತೆಯನ್ನು ಆಶ್ರಯಿಸಿದವರು ಅವ್ರಿಗೆ ಏನಂದ್ರೆ ಜನನ ಮರಣದಿಂದ ಮುಕ್ತಿ ಹೊಂದಬಹುದು, ಹುಟ್ಟು ಸಾವಿನಿಂದ ಮುಕ್ತಿ ಹೊಂದಬಹುದು. ಮನುಷ್ಯನು ಸಹಸ್ರಾರು ಸಲ ಹುಟ್ಟಿ ಸತ್ತಿರ್ತಾನಲ್ಲ, ಅಂದ ಸಾವಿನ ಮುಕ್ತಿ ಹೊಂದುವುದು ಯಾಗಪ್ಪ ಅಂದ್ರೆ ಈ ಭಗವದ್ಗೀತೆಯನ್ನು ಆಶ್ರಯಿಸಿದಾಗ ನಾವು ಈ ಸಾವಿನಿಂದ ನಾವು ಮುಕ್ತಿ ಹೊಂದಬಹುದು. ಜನನ ಮರಣ ಮುಕ್ತಿ ಹೊಂದುವುದೇ ಈ ಭಗವದ್ಗೀತೆಯ ಮಹಾ ಒಂದು ದಿವ್ಯ ಅಮೃತ ಇದು. ಇಂತಹ ಅಮೃತವನ್ನು ಪಾನ ಮಾಡಕ್ಕೆ ಮಹಾತ್ಮರು, ಯೋಗಿಗಳು, ತ್ಯಾಗಿಗಳು, ಸತ್ಪುರುಷರು ಇದನ್ನ ಆಶ್ರಯಿಸಿ ಅವರು ದಿವ್ಯವಾದ ಅಮೃತವನ್ನು ಪಡ್ಕೊಂಡಿದ್ದಾರೆ. ಅದೇ ತರ ನಾವೆಲ್ಲರೂ ಸಹ ಇವತ್ತು ಈ 18 ಅಧ್ಯಾಯಗಳುಳ್ಳ ಭವನದಲ್ಲಿ 18 ಅನ್ನಕ್ಕೆ ಏನಪ್ಪಾ ಅಂದ್ರೆ 18 ದಿವ್ಯವಾದ ಸಂಖ್ಯೆ. ಅದು ಈ 18 ಇದೆಯಲ್ಲ ದಿವ್ಯವಾದ ಸಂಖ್ಯೆ. ಯಾಕಪ್ಪ ಅಂದ್ರೆ 18 ಅಕ್ಷೋಣಿ ಸೈನ್ಯ. ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಇದ್ದದ್ದು ಸೈನ್ಯ ಎಷ್ಟಪ್ಪ ಅಂದ್ರೆ 18 ಅಕ್ಷೋಣಿ ಸೈನ್ಯ. ಮತ್ತೆ ವೇದವ್ಯಾಸರು ಏನ್ ಮಾಡ್ರಂದ್ರೆ 18 ಪುರಾಣಗಳನ್ನು ರಚನೆ ಮಾಡಿದ್ರು. 18 ಅನ್ನಕ್ಕೆ ಎಷ್ಟು ಸಂಖ್ಯೆಗೆ ಎಷ್ಟು ವ್ಯಾಖ್ಯಾನ ಇದೆ ನೋಡಿ. 18 ಪುರಾಣಗಳು ಮತ್ತು 18 ದಿನ ಮಹಾಭಾರತ ಯುದ್ಧ ನಡೆದಿದ್ದು, 18 ಅಕ್ಷೋಣಿ ಸೈನ್ಯ, ಮತ್ತೆ 18 ಮಹಾ ಒಂದು ತಪಸ್ವಿಗಳಿದ್ದಾರೆ. ಆ ತಪಸ್ವಿಗಳು 18 ಜನ ಮಹಾತ್ಮರವರು. ಮತ್ತೆ 18 ಮೆಟ್ಟಿಲುಗಳು. ನಮ್ಮ ಅಯ್ಯಪ್ಪ ಸ್ವಾಮಿಯ ಒಂದು ದರ್ಶನ ಮಾಡ್ಬೇಕಂದ್ರೆ 18 ಮೆಟ್ಟಿಲುಗಳನ್ನು ಹತ್ತು ಬಿಟ್ಟು ಹೋಗ್ತಾರೆ. ಹಾಗೆ 18 ಅಂದ್ರೆ 1 8 9 ಆಗತ್ತಲ್ವಾ. 1 + 8 9 ಆಗತ್ತೆ. 9 ಪೂರ್ಣವಾದ ಸಂಖ್ಯೆ. ಅಂದ್ರೆ ಹೇಗಪ್ಪ ಅಂದ್ರೆ ಮನುಷ್ಯನು ಈ ಜಗತ್ತಿಗೆ ಬರ್ಬೇಕಾದ್ರೆ ತಾಯಿಯ ಮಾತೃ ಕುಕ್ಷೆಯಲ್ಲಿ 9 ದಿವಸ ಇದ್ದುಬಿಟ್ಟು ಈ ಒಂದು ಜೀವನವನ್ನು ಒಂದು ಕಾರಣಕ್ಕೋಸ್ಕರ ತಾಯಿಯ ಒಂದು ಹೊಟ್ಟೆಯಿಂದ ಹೊರಗಡೆ ಬಂದಂತಹ ದಿವಸ ಎಷ್ಟಪ್ಪ ಅಂದ್ರೆ 9 ತಿಂಗಳು. ಅದಕ್ಕೆ 1 9 ಇದೆಯಲ್ಲ ಬಹಳ ಶ್ರೇಷ್ಠವಾದ ಒಂದು ಪವಿತ್ರವಾದ ಆ ಸಂಖ್ಯೆ ಅದು. ಅಂತಹ ಪವಿತ್ರವಾದ ಒಂದು ಈ ಅಧ್ಯಾಯ ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಮತ್ತು 700 ಶ್ಲೋಕವನ್ನು ಒಳಗೊಂಡಂತಹ ಈ ಪವಿತ್ರವಾದ ಒಂದು ಭಗವದ್ಗೀತೆಯನ್ನು ಸಾರವನ್ನು ಈಗ ನಾವೆಲ್ಲರೂ ಸಹ ಆ ಭಗವಂತನ ಆಶೀರ್ವಾದದಿಂದ ಅಧಿಕ ಮಾಸದಲ್ಲಿ ಶ್ರೀಕೃಷ್ಣ ಭಗವಂತ ನಮ್ಗೆಲ್ಲ ಕೃಪೆಯನ್ನು ಮಾಡಿದ್ದಾನೆ. ನಾವೆಲ್ಲರೂ ಸಹ ಇವತ್ತು 18 ಅಧ್ಯಾಯಗಳ ಒಂದು ಸಾರ ಏನು, ಭಗವದ್ಗೀತೆಯ ಸಾರ ಏನು, ಭಗವದ್ಗೀತೆಯನ್ನು ಆಶ್ರಯಿಸಿದ್ರೆ ನಮ್ಗೆ ಆಗುವ ಲಾಭವೇನು, ಯಾಕಪ್ಪ ಭಗವದ್ಗೀತೆಯನ್ನ ಆಶ್ರಯಿಸ್ಬೇಕು ಅಂತ ಹೇಳ್ಬಿಟ್ಟು ನಾವ್ ಇವತ್ತೆಲ್ಲರೂ ತಿಳ್ಕೊಳ್ಳೋಣ. ಇವತ್ತು ಎಂತ ಪವಿತ್ರವಾದ ದಿನ ಅಂದ್ರೆ ನಮ್ಮ ವಾಣಿಯವರು ತಮ್ಮ ಒಂದು ದಿವ್ಯಾಮೃತದಿಂದ ಎಲ್ಲರನ್ನು ಸಹ ಸನ್ಮಾರ್ಗದಲ್ಲಿ ನಡೆಸ್ತಾ ಇಂತಹ ಒಂದು ಒಳ್ಳೆಯ ಒಂದು ಮಾರ್ಗವನ್ನು ನಮ್ಮನ್ನ ಎಲ್ಲಿದ್ವೋ ಗೊತ್ತಿಲ್ಲ ಆದ್ರೂ ಸಹ ನಮ್ಮನ್ನ ಗುರ್ತು ಹಿಡಿದು ಇಂತಹ ಒಂದು ಪವಿತ್ರವಾದ ಒಂದು ಜ್ಞಾನವಾಹಿನಿಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹಳ ಭಗವದ್ಗೀತೆಗಳು ಬಹಳ ಇದೆ. 18 ಗೀತೆಗಳಿದೆ. ಒಂದು ಉತ್ತರ ಗೀತ, ಒಂದು ಕಪಿಲ ಗೀತ, ಅಷ್ಟಾವಕ್ರ ಗೀತ, ಬಹಳ ಗೀತೆಗಳಿದೆ. ಆ ವ್ಯಾದಗೀತೆ ಅಂತ ಒಂದಿದೆ. ಆ ಎಲ್ಲಾ ಗೀತೆಗೂ ಸಹ ಪವಿತ್ರವಾದ ಗೀತೆ ಯಾವ್ದಪ್ಪ ಅಂದ್ರೆ ಭಗವದ್ಗೀತೆ. ಇದು ಭಗವಂತನ ಒಂದು ಹೃದಯದಿಂದ ಬಂದಂತಹ ಮಹಾ ಒಂದು ಪವಿತ್ರವಾದ ಒಂದು ಗ್ರಂಥ ಯಾವ್ದಪ್ಪ ಅಂದ್ರೆ ಭಗವದ್ಗೀತೆ. ಇಂಥ ಭಗವದ್ಗೀತೆಯನ್ನು ಆಶ್ರಯಿಸಿ ನಾವು 18 ಅಧ್ಯಾಯಗಳು ಯಾವ ಅಂತ ಈಗ ಸ್ವಲ್ಪ ನೋಡ್ತಾ ಹೋಗೋಣ. ಯಾಕಂದ್ರೆ ಭಗವದ್ಗೀತೆ ದಿವ್ಯಾಮೃತ. ಅದನ್ನ ಯಾರು ಕುಡಿತಾರೋ ಅವ್ರು ಪವಿತ್ರಾತ್ಮರಾಗ್ತಾರೆ, ಅಮೃತಾತ್ಮರಾಗ್ತಾರೆ, ಅಮೃತ ಪುತ್ರರಾಗ್ತಾರೆ ಅಂತ ಹೇಳ್ಬಿಟ್ಟು ವೇದ ಉಪನಿಷತ್ ಹೇಳುತ್ತೆ. ಎಲ್ಲ ವೇದಗಳ ಸಾರ ಸರ್ವಸ್ವೇ ಭಗವದ್ಗೀತೆ, ಉಪನಿಷತ್ತುಗಳ ಸಾರ ಸರ್ವಸ್ವೇ ಭಗವದ್ಗೀತೆ. ಉಪನಿಷತ್ತುಗಳನ್ನ ಅಧ್ಯಯನ ಮಾಡ್ಕೊಳಕ್ಕೆ ಬಹಳ ಕಷ್ಟ ಇದೆ, ಆದ್ರೆ ಭಗವದ್ಗೀತೆ ಸುಲಭ ರೀತಿಯಿಂದ ಎಲ್ರಿಗೂ ಅರ್ಥ ಆಗತ್ತೆ. ಅಂತಹ ದಿವ್ಯಾಮೃತವನ್ನು ಲೋಕಕ್ಕೆ ದಾರಿ ಎರೆದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಶಿರಸಾಮನಸ ನಮಸ್ಕಾರವನ್ನು ಫಸ್ಟ್ ಮಾಡಿ ನಮ್ಮನ್ನೆಲ್ಲ ನಿಮಿತ್ತವನ್ನಾಗಿ ಮಾಡಿಕೊಂಡು ಅರ್ಜುನ ದೇವನು ನಮ್ಗೆಲ್ಲರೂ ಸಹ ಸಹಕರಿಸಿ ನಮ್ಮ ಒಂದು ಮಾನವ ಕೋಟಿಗೆ ಕೊಟ್ಟಂತ ದಿವ್ಯಾಮೃತ ಭಗವದ್ಗೀತೆಯನ್ನು ಇವತ್ತು ನಾವು 18 ಅಧ್ಯಾಯಗಳ ಮೂಲಕ ಈಗ ನೋಡ್ತಾ ಹೋಗೋಣ. ಮೊದಲನೇ ಅಧ್ಯಾಯದ ಹೆಸರು ಅರ್ಜುನ ವಿಷಾದ ಯೋಗ ಅಂತ. ವಿಷಾದ ಅಂದ್ರೆ ಏನಪ್ಪಾ ಅಂದ್ರೆ ದುಃಖ ಅಂತ. ದುಃಖವು
ಮನುಷ್ಯನಿಗೆ ರೋಗವನ್ನು ತರುತ್ತೆ ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭಗವದ್ಗೀತೆಯಲ್ಲಿ ಅರ್ಜುನ ವಿಷಾದ ಯೋಗವು ನಮ್ಗೆ ಯೋಗವನ್ನು ತಂದಿದೆ. ಯೋಗ ಅಂದ್ರೆ ಏನಪ್ಪಾ ಅಂದ್ರೆ ಒಳ್ಳೆ ಉಪಾಯವನ್ನು ತಂದು ಕೊಟ್ಟಿದೆ. ಎಲ್ಲಾ ತರನು 18 ಅಧ್ಯಾಯದಲ್ಲೂ ಸಹ ಯೋಗ 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 ಅಂತ ಬರುತ್ತೆ. ಈ 18 ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಅರ್ಜುನ ಯಾತಕ್ಕೋಸ್ಕರ ಅತ್ತ? ಅವನು ಲೋಕ ಕಲ್ಯಾಣಕ್ಕೋಸ್ಕರ, ಲೋಕದ ಮಾನವರ ಒಂದು ದಿವ್ಯಾಮೃತಕ್ಕೋಸ್ಕರ, ಲೋಕದ ಮಾನವರ ಒಂದು ಮೋಕ್ಷಕ್ಕೋಸ್ಕರ ಅವನು ಒಂದು ಅಳುವನ್ನು ಹತ್ತಿದ್ದು. ಅದಕ್ಕೋಸ್ಕರ ಅವನ ಅಳು ಏನಾಗಿದೆ? ಯೋಗವಾಗಿದೆ. ನಾವೇನ್ ಮಾಡ್ತೀವಿ? ಲೌಕಿಕ ಸುಖ ನಮ್ಗೆ ಬೇಕಾಗಿರೋದೇನು? ಈ ಒಂದು ಈ ಲೌಕಿಕ ಸುಖ ಬೇಕು, ಪ್ರಾಪಂಚಿಕ ಸುಖಕ್ಕೋಸ್ಕರ ನಾವು ಹೆಂಡತಿ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕಂತ ಹೇಳಿ ನಾವು ಅಳ್ತೀವಿ. ಅದಕ್ಕೆ ನಮ್ಮಳು ಏನಾಗಿದೆ? ನಮ್ಮಳು ರೋಗವಾಗಿದೆ. ಅವನ ಅಳು ಏನಾಯ್ತು? ದಿವ್ಯವಾದ ಅಮೃತವಾಯ್ತು. ಅಂತಹ ಅರ್ಜುನ ವಿಷಾದ ಯೋಗದಲ್ಲಿ, ಆ ಒಂದು ಅರ್ಜುನ ವಿಷಾದ ಯೋಗದಲ್ಲಿ ಏನಿದೆಯಪ್ಪ ಅಂದ್ರೆ, ಮೊದಲನೇ ಏನ್ ಮಾಡಿದ್ದಾರೆ ಅಂದ್ರೆ, ಪ್ರಾರಂಭದಲ್ಲಿ ಧೃತರಾಷ್ಟ್ರ ಉವಾಚ ಅಂತ ಇದೆ. ಅಂದ್ರೆ ನಮ್ಮ ವೇದವ್ಯಾಸರು ಯಾರಿಗಾರೆ ನಾಮಧೇಯ ಮಾಡ್ಬೇಕಂದ್ರೆ ಅವರು ಲೌಕಿಕವಾಗಿ ಲಾಕ್ಷಣಿಕ ಹೆಸರನ್ನ ಇಡ್ತಾ ಇದ್ರು. ಅವರು ಯಾರಿಗೇನ್ ಹೆಸರು ಇಡ್ಬೇಕು ಅವ್ರು ಅದೇ ಒಂದು ಸ್ವಭಾವ ಉಳ್ಳವರಿಗೆ ಆ ತರ ಹೆಸರನ್ನ ಇಡ್ತಾ ಇದ್ರು. ಮೊದ್ಲು ಧೃತರಾಷ್ಟ್ರ ಉವಾಚ ಅಂತ ಇದೆ. ಅಂದ್ರೆ ಇಂಥ ಪವಿತ್ರವಾದ ಗ್ರಂಥಕ್ಕೆ ದರ್ಶನ ಮಾಡುವಾಗ ಈ ಒಂದು ಹುಟ್ಟು ಕುರುಡನ ಹೆಸರನ್ನ ಯಾಕಿಟ್ರು ಅನ್ನೋದನ್ನ ನಾವು ನೋಡ್ಕೋಬೇಕು ಇವಾಗಲ್ವಾ. ಯಾಕಪ್ಪ ಧೃತರಾಷ್ಟ್ರ ಉವಾಚ ಅಂದ್ರೆ ಧೃತಂ ಏನಂ ಸಹ ಇತಿಮಿತಿ ರಾಷ್ಟ್ರ ಅಂತ ಧೃತರಾಷ್ಟ್ರ ಅನ್ನಕ್ಕೆ ಅದಕ್ಕೆ ವ್ಯಾಖ್ಯಾನ ಇದೆ. ಅಂದ್ರೆ ಧೃತ ಅಂದ್ರೆ ಬಿಗಿಯಾಗಿ. ಅಂದ್ರೆ ಏನ್ ಬಿಗಿಯಾಗಿಡ್ದ? ತನ್ನದಲ್ಲದ ರಾಜ್ಯವನ್ನು ಪಾಂಡವರಿಗೆ ಕೊಡದೆ ಏನ್ ಮಾಡ್ದ? ಬಿಗಿಯಾಗಿ ಇಟ್ಕೊಂಡಿದ್ದ. ಬಿಗಿಯಾಗಿ ಇಟ್ಕೊಂಡು ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದ. ಅದಕ್ಕೆ ಅವನಿಗೆ ಧೃತರಾಷ್ಟ್ರ ಅಂತ ಹೆಸರಿಟ್ರು. ಆದ್ರೆ ಈಗ ಏನ್ ಮಾಡಿದೀವಿ? ನಮ್ಮ ದೇಹವು ಪಂಚಭೂತಿಂದ ಬಂದಿದೆ. ನಾವ್ ಈ ಪಂಚಭೂತಿಂದ ಬಂದಂತ ಶರೀರವನ್ನ ನಾವೇನ್ ಹೇಳ್ತಾ ಇದೀವಿ? ಇದು ನಂದು ಶರೀರ, ನನ್ನ ಕಣ್ಣು, ನನ್ನ ಈ ದೇಹ, ನನ್ನ ಕೈ ಅಂತ ಹೇಳ್ಬಿಟ್ಟು ಇದು ನಂದು 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 ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದೀವಿ? ಮುದ್ರೆ ಹಾಕಿದೀವಿ. ಆದ್ರಿಂದ ನಾವೆಲ್ಲರೂ ನಮ್ಮದಲ್ಲದ ಇದು ಪಂಚಭೂತಿಂದ ಬಂದಂತಹ ದೇಹ ನಾವೇನ್ ಮಾಡ್ತಾ ಇದೀವಿ? ಇದು ನನ್ನ ದೇಹ, ಇದು ನನ್ನ ದೇಹ ಅಂತ ಹೇಳ್ಬಿಟ್ಟು ನಾವು ಈ ದೇಹಕ್ಕೆ ನಂದು 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 ಅಂತ ಹೇಳ್ತಾ ಇದೀವಲ್ಲ. ನಾವ್ ಎಲ್ಲರೂ ಸಹ ಧೃತರಾಷ್ಟ್ರರೇ. ನಾವು ಅವನು ಒಬ್ಬನಿದ್ದ, ಆದ್ರೆ ನಾವೆಲ್ಲರೂ ಧೃತರಾಷ್ಟ್ರರೇ. ನಮ್ಮದಲ್ಲದ ದೇಹವನ್ನು, ಇವತ್ತೋ ನಾಳೆಯೋ ಪಂಚಭೂತಕ್ಕೆ ವಶವಾಗುವಂತ ದೇಹವನ್ನು ನಾವೇನ್ ಮಾಡ್ತಾ ಇದೀವಿ? ಇದು ನಂದು 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 ಅಂತ ಹೇಳ್ಕೊಂಡು ಈ ದೇಹವನ್ನು ಇಟ್ಕೊಂಡ್ರಿಂದ ನಾವೆಲ್ಲರೂ ಧೃತರಾಷ್ಟ್ರರೇ. ಆದ್ರಿಂದ ಧೃತರಾಷ್ಟ್ರ ಬುದ್ಧಿಯನ್ನು ಬಿಟ್ಟು ಭಗವಂತನ ಸ್ವರೂಪರೇ ನಾವೆಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರವೇಶವಾಗ್ಲಿ ಅಂತ ಹೇಳ್ಬಿಟ್ಟು ವೇದವ್ಯಾಸರು ಧೃತರಾಷ್ಟ್ರ ಉವಾಚ ಅಂತ ಹೇಳಿದ್ದಾರೆ. ಅದಕ್ಕೆ ಮೊದಲನೇ ಶ್ಲೋಕ ಯಾವ್ದಪ್ಪ ಅಂದ್ರೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮ ಕುರುತ ಸಂಜಯ. ಸಂಜಯನ ಧೃತರಾಷ್ಟ್ರ ಕೇಳ್ತಾನೆ ಏನಂತ ಅಂದ್ರೆ, ನೋಡಪ್ಪ, ನನ್ನ ಮಕ್ಕಳು ಮತ್ತು ಪಾಂಡು ಮಕ್ಕಳು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿ ಏನು ಮಾಡಿದ್ರು ಅಂತ ಕೇಳ್ತಾನೆ. ಯಾತಕ್ ಕೇಳ್ದಾನು? ಕೇಳೋ ಉದ್ದೇಶ ಏನು? ನಮ್ಗೆ ಎಲೆ ಹಾಕಿರ್ತೀವಿ, ನಮ್ಮ ಮುಂದೆ ಎಲೆ ಹಾಕಿರ್ತಾರೆ, ಊಟಕ್ಕೆಲ್ಲ ಬಡ್ಸಿರ್ತಾರೆ. ಏನ್ ಮಾಡ್ತಾರೆ ಅಂದ್ರೆ ಊಟ ಮಾಡ್ತಾರೆ. ಆದ್ರೂ ಸಹ ಕೇಳೋ ಉದ್ದೇಶ ಏನಪ್ಪಾ ಅಂದ್ರೆ, ಅದು ಬಹಳ ಒಂದು ಆ ಒಂದು ಯುದ್ಧ ಮಾಡುವ ಕ್ಷೇತ್ರ ಇದೆಯಲ್ಲ, ಅದು ಧರ್ಮಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋದಾಗ ನನ್ನ ಮಕ್ಕಳು ಕೌರವರಿಗೆ ಏನಾದ್ರು ಒಳ್ಳೆ ಬುದ್ಧಿ ಬಂದ್ಬಿಟ್ಟು ನಮ್ಗೆ ಈ ರಾಜ್ಯ ಬೇಡ, ಕೋಶ ಬೇಡ ಅಂತ ಹೇಳ್ಬಿಟ್ಟು ಎಲ್ಲಿ ಅವರಿಗೆ ಒಪ್ಪಿಸ್ಬಿಟ್ಟು ಬಂದ್ರು ಅಂತ ಹೇಳ್ಬಿಟ್ಟು ಧೃತರಾಷ್ಟ್ರ ಏನಂತ ಕೇಳ್ತಾನೆ? ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡು ಮಕ್ಕಳು ಏನು ಮಾಡಿದ್ರು ಅಂತ ಕೇಳ್ತಾನೆ. ನೋಡ್ರಿ, ಅವನು ಹುಟ್ಟು ಕುರುಡ. ಅವನು ಬರೀ ಕುರುಡ ಅಲ್ಲ, ಒಳಗೂ ಕುರುಡನೆ ಅವನು. ಅಂತಹ ಕುರುಡನನ್ನು ಮುಂದೆ ಬರುವಾಗ, ಪ್ರವೇಶ ಮಾಡುವಾಗ ಧೃತರಾಷ್ಟ್ರ ಉವಾಚ ಅಂತ ಹೇಳ್ತೀರಿ. ಈ ಒಂದು ಅಧ್ಯಾಯದಲ್ಲಿ ಏನಾಗಿದೆಯಪ್ಪ ಅಂದ್ರೆ, ವ್ಯೂಹಾಕಾರವಾಗಿ ರಚಿಸಿರುವ ಸೈನ್ಯವನ್ನು ಈ ಒಂದು ಅಧ್ಯಾಯದಲ್ಲಿ ಪಾಂಡವರು ಪೂರ್ವಾಭಿಮುಖವಾಗಿದ್ದಾರೆ, ಮತ್ತೆ ಕೌರವರು ಪಶ್ಚಿಮಾಭಿಮುಖವಾಗಿದ್ದಾರೆ. ಹೀಗೆ ಯುದ್ಧ ಮಾಡಕ್ಕೋಸ್ಕರ ವ್ಯೂಹಾಕಾರವಾಗಿ ಸೈನ್ಯವನ್ನು ರಚನೆ ಮಾಡಿ ಅವಾಗ ಏನ್ ಮಾಡ್ತಾನೆ ಅಂದ್ರೆ, ಶ್ರೀಕೃಷ್ಣ ಭಗವಂತನನ್ನು ಅರ್ಜುನ ಕೇಳ್ತಾನೆ, ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇತ್ಯುತ. ನೋಡಪ್ಪ, ತಗೊಂಡೋಗಿ ಎರಡೂ ಸೈನ್ಯದ ಮಧ್ಯ ನಿಲ್ಸು ಅಂತ ಹೇಳ್ತಾನೆ. ಅವನಿಗೆ ಅದೇ ಅವಕಾಶ ಬೇಕಾಗಿತ್ತು ಶ್ರೀಕೃಷ್ಣ ಭಗವಂತನಿಗೆ. ಏನ್ ಮಾಡ್ದ ಅಂದ್ರೆ, ಎರಡೂ ಸೈನ್ಯದ ಮಧ್ಯದಲ್ಲಿ ತಗೊಂಡೋಗಿ ನಿಲ್ಸ್ಬಿಟ್ಟು ಸುಮ್ನೆ ಇರ್ಲಿಲ್ಲ. ನಿನ್ನವ್ರನ್ನ ನೋಡ್ಕೊಳಪ್ಪ ಅಂತ ಹೇಳ್ದ.
ನೋಡ್ತಾನೆ ಎದುರಿಗೆ ಭೀಷ್ಮ, ದ್ರೋಣ, ಕೃಪಾಚಾರ್ಯರು, ಎಂತೆಂತ ಮಹಾತ್ಮರು, ಗುರುಗಳು, ತಾತ ಇವರೆಲ್ಲರೂ ಇದಾರಲ್ಲ, ಇವ್ರನ್ನೆಲ್ಲ ಕೊಂದು ಬಿಟ್ಟು ನಾನು ರಾಜ್ಯಭಾರ ಮಾಡ್ಲಿ, ನಾನ್ ಬೇಡ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ತನ್ನ ಧನುಸ್ಸೆಲ್ಲವನ್ನು ಕೆಳಗಡೆ ಇಟ್ಬಿಟ್ಟು ನನಗಿದು ಯಾವ್ದು ಬೇಡ. ನನಗೆ ಅವನು ಏನ್ ಮಾಡಿದಾನೆ, ಕೃಪಣತಾ ದೋಷ ಬಂದಿದೆ ಅವನಿಗೆ. ಅವನು 2ನೇ ಅಧ್ಯಾಯದ 1ನೇ ಅಧ್ಯಾಯದ 7ನೇ ಶ್ಲೋಕ ಇದೆ. ಅವ್ರು ಏನ್ ಮಾಡಿದೆ ಅಂದ್ರೆ 2ನೇ ಅಧ್ಯಾಯ ಪ್ರಾರಂಭ ಆಗಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದು ಸಿಂಹದ್ವಾರ ಶ್ಲೋಕ ಅಂತ. ಇದು ಅದಕ್ಕೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾಃ ಯಚ್ರೇಯಸ್ಯಾನ್ ನಿಶ್ಚಯಂ ಬ್ರೂಹಿ ತನ್ಮೇ ಶಿಷ್ಯಸ್ತೇದಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ನನಗೆ ಯಾವ್ದು ಗೊತ್ತಾಗ್ತಾ ಇಲ್ಲ ಭಗವಂತ, ಶ್ರೇಯಸ್ಸನ್ನೇ ದಯಪಾಲಿಸು ಅಂತ ಕೇಳುವಂತಹ ಒಂದು ಶ್ಲೋಕ ಅದು. ಈ ಒಂದು ಅಧ್ಯಾಯದಲ್ಲಿ 1ನೇ ಅಧ್ಯಾಯದಲ್ಲಿ ಪೂರ್ಣವಾಗಿ ಈ ಒಂದು ಯಾರ್ಯಾರು ಯಾವ ಶಂಕಗಳು ಓದಿದ್ರು. ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ, ಒಬ್ಬೊಬ್ರೊಂದು ಶಂಖನಾದವನ್ನು ಮಾಡ್ಬಿಟ್ಟು ಈ ಒಂದು ಒಂದು ಇದಕ್ಕೆ ಯುದ್ಧಕ್ಕೋಸ್ಕರ ಮುಂಚಾಣವನ್ನು ಮಾಡಕ್ಕೋಸ್ಕರ ಎಲ್ಲರೂ ಒಂದು ಶಂಖವನ್ನು ನಾದವನ್ನು ಮಾಡ್ತಾರೆ. ಇದೇನು ಅಷ್ಟೊಂದು ಅಗತ್ಯವಾಗಿ 1ನೇ ಅಧ್ಯಾಯ ಇಲ್ಲ. ಆದ್ರೆ ವಿಷಾದ ಯೋಗವು ನಮ್ಗೆ ಏನ್ ಮಾಡುತ್ತೆ, ಲೋಕ ಕಲ್ಯಾಣಕ್ಕೋಸ್ಕರ ದುಃಖ ಪಟ್ಟಿರೋದ್ರಿಂದ ಆ ವಿಷಾದ ಯೋಗವು ನಮ್ಗೆ ಏನಾಗಿದೆ, ನಮ್ಗೆ ಯೋಗವೂ ಆಗಿದೆ. ಅಂತಹ 1ನೇ ಅಧ್ಯಾಯದ ಸ್ವಲ್ಪ ವ್ಯಾಖ್ಯಾನ. ಇನ್ನು 2ನೇ ಅಧ್ಯಾಯ ಇದೆಯಲ್ಲ, 2ನೇ ಅಧ್ಯಾಯದ ಸಾಂಖ್ಯ ಯೋಗ. ಸಾಂಖ್ಯ ಸಮ್ಯಕ್ ಖ್ಯಾತಿ ಇತಿ ಸಾಂಖ್ಯ ಅಂದ್ರೆ ಭಗವದ್ಗೀತೆಯ ಸಾರ ಸರ್ವಸ್ವವನ್ನು ಶ್ರೀಕೃಷ್ಣ ಭಗವಂತನು ಈ ಒಂದು 2ನೇ ಅಧ್ಯಾಯದಲ್ಲಿ ಬಟ್ಟಿ ಹಿಡಿಸಿದ್ದಾನೆ. ಯಾಕೆಂದ್ರೆ ಇಂದು ಎಂತ ಒಂದು ಪವಿತ್ರವಾದ ಒಂದು ಅಧ್ಯಾಯ ಅಂದ್ರೆ ಬಹಳ ಒಂದು ಸೂಕ್ಷ್ಮವಾದ, ಬಹಳ ಒಂದು ತೇಜಸ್ಕರವಾದ ಅಧ್ಯಾಯ ಇದು. ಯಾಕೆಂದ್ರೆ ಎಲ್ಲವೂ ಸಹ ಇದರಲ್ಲೇ ತುಂಬಿ ತುಳುಕುತ್ತೆ ಈ ಒಂದು ಅಧ್ಯಾಯದಲ್ಲಿ. 2ನೇ ಅಧ್ಯಾಯದಲ್ಲಿ ಏನಾಗಿದೆಯಪ್ಪ ಅಂದ್ರೆ ಆ ಸಾಂಖ್ಯ ಯೋಗದಲ್ಲಿ ಈ ಅಧ್ಯಾಯದಲ್ಲಿ ಗೀತೆಯ ಬೋಧನೆ, ಫುಲ್ಲು ಗೀತೆಯ ಬೋಧನೆ ಇಲ್ಲೇ ಆಗ್ಬಿಟ್ಟಿದೆ. ಆ ಗೀತೆಯ ಬೋಧನೆ ಇನ್ನು ಉಳಿದ ಅಧ್ಯಾಯದಲ್ಲಿ ಈ ಉಳಿದ ವ್ಯಾಖ್ಯಾನಗಳಿದೆ. ಇನ್ನು ಉಳಿದ ಏನೇನು ಅಧ್ಯಾಯ ಇದವೋ 17 ಅಧ್ಯಾಯದಲ್ಲಿ ಇದ್ರದ್ದೆಲ್ಲ ವ್ಯಾಖ್ಯಾನ ಇದೆ. ಈ ಒಂದು 2ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೆ ಭಗವಂತನು ಅರ್ಜುನ ಶರಣಾಗತಿ ಇದೆ. ಅಂದ್ರೆ ಅರ್ಜುನ ಶರಣಾಗತನಾಗ್ಬಿಟ್ಟು ನನಗೇನೂ ಬೇಡ ಕೇಳುವಂತಹ ಈ ಒಂದು ಅಧ್ಯಾಯ ಇದ್ರ ಶ್ಲೋಕದಲ್ಲಿದೆ. ಮತ್ತೆ 10ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಅರ್ಜುನ ನಿಮಿತ್ತನಾಗಿ ಮಾಡಿಕೊಂಡು ಆ ಭಗವಂತನಾದ ಶ್ರೀಕೃಷ್ಣನು ನಮ್ಮೆಲ್ಲರಿಗೂ ಆತ್ಮಜ್ಞಾನವನ್ನು ಬೋಧನೆ ಮಾಡಿದ್ದಾನೆ. ಅಂದ್ರೆ ಜಗತ್ತಂದ್ರೆ ಏನು, ಜಗತ್ತಿನಲ್ಲಿ ಹುಟ್ಟಿದ ಪಶು ಪ್ರಾಣಿಗಳು ಪಕ್ಷಿಗಳು ಹೇಗಿರ್ಬೇಕು, ಹೇಗೆ ತಮ್ಮ ಕರ್ಮವನ್ನು ಮಾಡ್ಬೇಕು ಅನ್ನೋದನ್ನ ಆತ್ಮಜ್ಞಾನವನ್ನು ಬೋಧನೆಯನ್ನು ಮಾಡಿದ ಒಂದು ಶ್ಲೋಕ ಯಾವ್ದಪ್ಪ ಅಂದ್ರೆ 2ನೇ ಅಧ್ಯಾಯದ 10ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ ಎಲ್ಲ ಆತ್ಮಜ್ಞಾನವನ್ನು ಬೋಧನೆ ಮಾಡಿದೆ. ಮತ್ತೆ 31ನೇ ಶ್ಲೋಕದಿಂದ 38ನೇ ಶ್ಲೋಕದ ಧರ್ಮಾಷ್ಟಕ ಅಂತ. ಅಂದ್ರೆ ಅರ್ಜುನ ಕರ್ತವ್ಯ ಏನಪ್ಪಾ ಅಂದ್ರೆ ನೀನು ಕರ್ತವ್ಯ ಕರ್ಮವನ್ನು ಮಾಡು, ಕ್ಷತ್ರಿಯನಾದ ಧರ್ಮವನ್ನು ಯುದ್ಧ ಮಾಡ್ಬೇಕು, ನೀನು ಯುದ್ಧ ಮಾಡು ಅಂತ ಹೇಳ್ಬಿಟ್ಟು ಅದರಲ್ಲಿ ಅವನು ಚೆನ್ನಾಗಿ ಧರ್ಮಾಷ್ಟಕವನ್ನು ಕರೆಕ್ಟ್ ಆಗಿ ಚೆನ್ನಾಗಿ ಹೇಳಿ ನಾವೆಲ್ಲರೂ ಸಹ ಯಾವ ರೀತಿಯ ಕರ್ಮವನ್ನು ಮಾಡ್ಬೇಕು, ಕರ್ಮವನ್ನು ಮಾಡಿದ್ರೆ ಬದ್ಧರಾಗ್ತೀವೋ, ಕರ್ಮದಿಂದ ಬಿಡುಗಡೆ ಹೊಂದೋದು ಹೇಗೆ ಅನ್ನೋದನ್ನ ನಮ್ಮನ್ನೆಲ್ಲ ನಿಮಿತ್ತ ಮಾಡ್ಕೊಂಡು ಶ್ರೀಕೃಷ್ಣ ಭಗವಂತನು ಅರ್ಜುನನಿಗೆ ಹೇಳಿರುವಂತಹ ಆತ್ಮಬೋಧನೆ 10ನೇ ಶ್ಲೋಕದಿಂದ 30ನೇ ಶ್ಲೋಕದವರೆಗೆ. ಆಮೇಲೆ 31ನೇ ಶ್ಲೋಕದಿಂದ 38ನೇ ಶ್ಲೋಕದವರೆಗೂ ಧರ್ಮಾಷ್ಟಕ ಅಂತ. ಅಂದ್ರೆ ಕ್ಷತ್ರಿಯ ಧರ್ಮವೇನು, ನಮ್ಮೆಲ್ಲರ ಧರ್ಮ ಏನು, ನಾವು ಹುಟ್ಟಿದೀವಿ ಅಂದ್ರೆ ನಮ್ಮ ಕರ್ತವ್ಯ ಕರ್ಮವನ್ನು ಮಾಡ್ಲೇಬೇಕು. ನಾವು ಕರ್ತವ್ಯ ಕರ್ಮವನ್ನು ಮಾಡದೆ ಹೋದ್ರೆ ಏನಾಗತ್ತಪ್ಪ ಅಂದ್ರೆ ನಾವು ಕರ್ತವ್ಯ ಭ್ರಷ್ಟರಾಗ್ತೀವಿ. ಆದ್ರಿಂದ ನಮ್ಮ ಕರ್ತವ್ಯ ಏನಿದ್ರು ಸಹ ನಾವು ಮಾಡ್ಬೇಕು ಅನ್ನೋದನ್ನ ಈ ಒಂದು ಧರ್ಮಾಷ್ಟಕ ಶ್ಲೋಕದಲ್ಲಿ ಹೇಳಿದೆ. ಆಮೇಲೆ 39ನೇ ಶ್ಲೋಕದಿಂದ 53ನೇ ಶ್ಲೋಕದವರೆಗೆ ವಿಶೇಷವಾಗಿ ನಿಷ್ಕಾಮ ಕರ್ಮಯೋಗ. ಅಂದ್ರೆ ಕರ್ಮವನ್ನು ಮಾಡ್ಬೇಕು, ಫಲವನ್ನು ಅಪೇಕ್ಷೆ ಮಾಡಬಾರದು. ನಿಷ್ಕಾಮ ಕರ್ಮ ಯೋಗ